ನಿಮಗೆ ಫ್ರ್ಯಾಂಕ್ ಕಾಲ್ ಮಾಡ್ತಿದ್ದೀವಿ. ಬನ್ನಿ. ಈ ಟ್ರೈನ್ ನಾವು ಮೈಸೂರಿಗೆ ಬಂದಿದ್ದು. ನೋಡಿ ಗೈಸ್, ನೋಡಿ ಇದೇನೇ ನಾವು ರಾಯರಿಗೆ ದರ್ಶನ ಮಾಡೋದು ಮತ್ತೆ ಹೋಗ್ಬೇಕು. ದರ್ಶನ ಮಾಡ್ಕೊಂಡು ಆಮೇಲೆ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ತಮ್ನೀಲಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಬನ್ನಿ, ನಿಮ್ಮನ್ನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ. ನಾವೀಗ ಹೊರಟ್ವಿ, ಕ್ಯಾಬ್ ಬಂದೈತೆ, ಹೋಗ್ತಾ ಇದ್ದೀವಿ. ಬನ್ನಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸಿಗ್ತೀವಿ ರೈಲ್ವೆ ಸ್ಟೇಷನ್ಗೆ ಹೋಗಿ. ಗಾಯ್ಸ್, ಇದೇ ತಾನೇ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದು ಇಳಿದಿದ್ದೀವಿ. ಟ್ರೈನ್ಗೆ ಹೋಗಬೇಕು. ಬಾವಾ, ಎಷ್ಟೊತ್ತು ಬರುತ್ತೆ ಬಾವಾ ಟ್ರೈನು? 1:20 ಬರುತ್ತಾ? ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಹಾಯ್ ಮಾಡಿ ಬಾವಾ, ಹಾಯ್ ಮಾಡಿ ಬಾವಾ. ಶ್ರೀಕಾಂತ್ ಅವರೇ, ನಮ್ಮ ಸಬ್ಸ್ಕ್ರೈಬರ್ ಹಾಯ್ ಮಾಡಿ. ಯಾವುದು ಬಸವ ಎಕ್ಸ್ಪ್ರೆಸ್ ಅಬ್ಬವ. ರೈಟ್, ನೋಡಿ ಇದೇ ನಮ್ಮ ಟ್ರೈನು. ಇದರಲ್ಲೇ ನಾವು ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ನಾವೀಗ S9ನಲ್ಲಿದ್ದೀವಿ. S1ಗೆ ಹೋಗ್ಬೇಕು. ಬನ್ನಿ ಹೋಗೋಣ S1 ಹತ್ರ. ನಮ್ಮ ಶ್ರೀಕಾಂತ್ ಅವರು ಎಷ್ಟು ತಿಂಡಿ ತೆಗಿಸ್ಕೊಂಡು ಹೋದ್ರೆ ನೋಡಿ, ಮಕ್ಕಳು ಥರ ಎಷ್ಟು ತಿಂಡಿ ತೆಗಿಸ್ಕೊಂಡವ್ರು ನೋಡಿ. ನಮ್ಮ ಶ್ರೀಕಾಂತ್ ಅವರು ಓದೋದ್ ಕಡೆನೇ ನಿಂತ್ಕೋತಾರೆ, ಜಲ್ದಿ ಬೇಗ ಬರಲ್ಲ. ಗೋವಾ, ಇವ್ರನ್ನ ಎಳ್ಕೊಂಡು ಹೋಗ್ಬೇಕು ಗೋವಾ, ಓದೋದ್ ಕಡೆನೇ ನಿಂತ್ಕೋತಾರೆ ಶ್ರೀಕಾಂತ್ ಅವರು. ನಮ್ಮ ಕಂಪಾರ್ಟ್ಮೆಂಟಿಗೆ ಬಂದ್ವಿ. ನಮ್ಮ ಸೀಟ್ ಸಿಕ್ತಾ ಬಾಬಾ? ಸೀಟ್ ಇದೆನಾ? ಹಾಂ, ಇದೇ ತಾನೇ ಟ್ರೈನ್ ಹೊರಟೈತೆ ನೋಡಿ. ಶ್ರೀಕಾಂತ್ ಅವ್ರ ಕಾಲು ಎಳಿತವ್ರೆ ರಕ್ಕಿ ಬಾಬಾ. ನಿಮಗೆ ಫ್ರ್ಯಾಂಕ್ ಕಾಲ್ ಮಾಡ್ತಿದ್ದೀವಿ. ಬನ್ನಿ. ಹಲೋ, ರವಿಕುಮಾರ್ ಅವರು ಮಾತಾಡ್ತಿರೋದು. ಒಂಟಿಕೊಪ್ಪಲ್ ಪೊಲೀಸ್ ಸ್ಟೇಷನಿಂದ ವಿ ಮೋಹಲ್ಲ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಾ ಇರೋದು. ವಿ ಮೋಹಲ್ಲ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಾ ಇರೋದು. ಯಾವುದೋ ಹುಡುಗಿ ನಂಬರ್ಗೆ ಕಾಲ್ ಮಾಡ್ತಿದ್ದೀರಾ ನೀವು? ಹರಾಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ನಂಬರ್ ಕೊಟ್ಟು, ನಿಮ್ಮ ಹೆಸರು ಬರ್ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ ಅವರು. ಅದಕ್ಕೆ ಮಾಡ್ತಾ ಇರೋದು ಫೋನ್, ಅದಕ್ಕೆ ಮಾಡ್ತಾ ಇರೋದು. ಎಲ್ಲಿರೋದು ನೀವು? ಎಲ್ಲಿ? ಅವರು ಏನ್ ಮಾಡ್ತಾ ಇದ್ದೀರಾ ನೀವು ಕೆಲಸ? ಹುಡುಗಿರು ಫೋನ್ ಮಾಡ್ಕೊಂಡು ಚುಡಾಯಿಸ್ಕೊಂಡು ರೇಗಿಸ್ಕೊಂಡಿರೋದೇ ಕೆಲಸ ನಂಗಾದ್ರೆ? ಹಾ, ತಲೆ ಕೆಡಿಸ್ತಾರದ? ಹಲೋ, ಹಾ, ನಂಬರು ಹುಡುಗಿಯವ್ರ ಅಪ್ಪ ಕೊಟ್ಟಿರೋದು. ಎಲ್ಲಿ ಬರೋದು ನಿಮ್ದು ಮಾರ್ಗಳಿ? ಎಲ್ಲಿ ಮನೆ ಬರೋದು?
ಇಲ್ಲಿ ಮಾತ್ರದಲ್ಲಿ ಎಲ್ಲಿ ಮನೆ ನಿಂದಿರೋದು? ಇಲ್ಲಿ ಬೆಳಿಗ್ಗೆ ವಿವೋ ಪೊಲೀಸ್ ಸ್ಟೇಷನ್ ಬರಕ್ಕಾಗುತ್ತಾ ಮೈಸೂರಿಗೆ? ಯಾರು 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 ಹೇಳಿ? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅವರಮ್ಮಲ್ಲಿ ಟ್ರೈನ್ ನಿಲ್ಸೈತೆ, ಈಚೆ ನೋಡೋಣ ಅಂತ. ಗಾಯ್ಸ್, ಇದೇ ಥರ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಂದ ಆಟೋ ಮಾಡ್ಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು. ಬನ್ನಿ ಆಟೋ ಮಾಡ್ಕೊಂಡು ಮಂತ್ರಾಲಯಕ್ಕೆ ಹೋಗೋಣ. ಗಾಯ್ಸ್, ಇದೆ ಎಷ್ಟು ಜನ ಅವರೇ ಮಂತ್ರಾಲಯಕ್ಕೆ. ನಮ್ದೆಲ್ಲ ಬಿಟ್ಬಿಟ್ಟು ಮುಂಚಿತವಾಗಿ ಬಂದವರು ಓಡ್ಬೋದವ್ರೆ. ಯಾವ ಥರ ಕಟ್ಟಿದ್ದಾರೆ, ದೇವಸ್ಥಾನ ಥರ ಕಾಣ್ತಾ ಐತೆ ರೈಲ್ವೆ ಸ್ಟೇಷನ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ನಾವು ಆಟೋದ ಹತ್ರ ಬಂದಿದ್ದೀವಿ. ಬನ್ನಿ ಆಟೋ ಹತ್ರ. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಇದೇನೇ ನಾವು ರೈಲ್ವೆ ಸ್ಟೇಷನಿಗೆ ಬಂದ ಆಟೋ. ನಾವು ಮಂತ್ರಾಲಯದಲ್ಲಿ ಬಂದಿದ್ದೀವಿ, ದರ್ಶನ ಮಾಡೋಣ ಅಂತ. ರೂಮ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ಥರ ರೂಮ್ ಇದೆ ನಮ್ಮದು ನೋಡೋಣ. ಇಲ್ಲಿ ರೂಮ್ ಒಳಗೆ ಬಂದಿದ್ದೀವಿ, ನೋಡೋಣ ಬನ್ನಿ ಯಾವ ಥರ ರೂಮ್ ಐತೆ. ರಿವ್ಯೂ ತೋರಿಸ್ತೀನಿ ನಾನು ನಿಮಗೆ ರೂಮ್ದು. ಇದು ಹೋಟ್ಲ್ ಹೆಸರು ಹೇಳಿ ಯಾಕೆ? ನರಸಿಂಹ ಪ್ಯಾಲೇಸ್ ನೋಡಿ. ಇವ್ರದ್ದು ನರಸಿಂಹ ಪ್ಯಾಲೇಸ್ ಅಂತ. ರೂಮ್ ಎಲ್ಲ ಚೆನ್ನಾಗಿದೆ. ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಬಂದರೆ ಇಲ್ಲಿ ಬಂದು ರೂಮ್ ಮಾಡಿ ಬನ್ನಿ. ರೂಮ್ ಬಂದಿದ್ದೀವಿ. ಇದೇನೆ ನಮ್ಮ ರೂಮು ನೋಡಿ, ಚೆನ್ನಾಗಿದೆ. TV ಫೆಸಿಲಿಟಿ ಐತೆ. ನಾವು 3 ರೂಮ್ ನೋಡಿದ್ವಿ ಇವ್ರ ಹತ್ರನೇ. ಅದ್ರಲ್ಲಿ ನಮ್ಗೆ ಇದು ಇಷ್ಟ ಆಯಿತು. ಚೆನ್ನಾಗೈತೆ ರೂಮ್ನಲ್ಲಿ ಫೆಸಿಲಿಟಿ. ಗೈಸ್, ನಾವು 7 o'clockಗೆ ಎದ್ದು ರೆಡಿಯಾಗಿದ್ದೀವಿ. ಬನ್ನಿ, ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಕರ್ಕೊಂಡು ಹೋಗ್ತೀವಿ. ಬನ್ನಿ. ಗೈಸ್, ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಈಗ ಮಂತ್ರಾಲಯ. ಗೈಸ್, ಈಗ ರಾಯರು ನೋಡೋಕ್ಕೂ ಮೊದಲೇ ನಾವು ಬೇರೆ ಒಂದು ದೇವಸ್ಥಾನ ದರ್ಶನ ಮಾಡಬೇಕು. ಅದನ್ನು ದರ್ಶನ ಮಾಡೋಕ್ಕೆ ಹೋಗ್ಬೇಕು. ಈಗ ನಮಗೂ ಗೊತ್ತಿಲ್ಲ ಎಲ್ಲಿ ಅಂತ, ವಿಚಾರಿಸ್ಕೊಂಡು ಹೋಯ್ತೀವಿ. ಬನ್ನಿ. ಇವ್ರಿಗೆಲ್ಲ ಗೊತ್ತು ಇವ್ರಿಗೆ, ಆದರೂ ಏನು ಹೇಳ್ಕೊಡ್ತಾ ಇಲ್ಲ ನಮಗೆ ಏನು ಮಾಡಬೇಕು ಅಂತ. ಹಾಂ,
ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು. ನೋಡಿ ಮಂತ್ರಾಲಯ ರಾಯರು ಜನಿಸಿದ ಪುಣ್ಯ ನಿಲಯ. ನೋಡಿ ಗೈಸ್ ನೋಡಿ ಇದೇನೆ ನಾವು ರಾಯರು ದರ್ಶನ ಮಾಡೋದು ಮತ್ತೆ ಹೋಗ್ಬೇಕು. ದರ್ಶನ ಮಾಡ್ಕೊಂಡು ಆಮೇಲೆ ರಾಯರು ದರ್ಶನ ಮಾಡಬೇಕು. ಶ್ರೀಕಾಂತ್ ಇದಾರಲ್ಲ ಇವರೇ ಅಂತ. ಶ್ರೀಕಾಂತ್ ಇದೇನಾ ದೇವಸ್ಥಾನ? ಫಸ್ಟು ಈ ಟೆಂಪಲಲ್ಲಿ ದರ್ಶನ ಮಾಡ್ಕೊಂಡು ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ರಾಯರು ದರ್ಶನ ಮಾಡ್ಬೇಕಾ? ಮಾತಾಡ್ರಿ, ನಮ್ಮ ಯೂಟ್ಯೂಬರ್ಗೆ ಹೇಳ್ಕೊಳ್ಳಿ ನೀವು. ಹೌದು ಹೌದು, ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳ್ಬೇಕು ನೀವು. ದರ್ಶನ ಮಾಡ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡ್ಬೇಕು. ದೇವ್ರ ಹೆಸರು ಹೇಳಿ. ಮಂಚಾರ ಫ್ರಂಟಲ್ಲಿ ಬಿಡ್ತಾ ಇಲ್ವಂತೆ. ದೇವಸ್ಥಾನದ ಒಳಗಡೆಯಿಂದ ಹೋಗ್ಬೇಕು. ಬನ್ನಿ ಹೋಗೋಣ ದೇವಸ್ಥಾನದ ಒಳಗಡೆಯಿಂದ. ಶ್ರೀಕಾಂತ್ ಅವರೇ ನೀವು ತಿಳ್ಕೊಬೇಕು ತಾನೆ, ದೇವಸ್ಥಾನದ ಒಳಗಡೆಯಿಂದ ಹೋಗ್ಬೇಕಾ ಹೊರಗಡೆಯಿಂದ? ಗೊತ್ತಿಲ್ಲ, ನನಗೆ ತೀರ್ತಿ ಗೊತ್ತಿಲ್ಲ. ಮತ್ತೆ ನೀವೇ ಲಾಸ್ಟ್ ಟೈಮ್ ಬಂದಾಗ ನಾವ್ ಇಲ್ಲಿಂದಾನೆ ದರ್ಶನ ಮಾಡಿದ್ದು. ಇವಾಗ ಒಳಗಡೆನ ಅಂತಂದ್ರೆ ಅದು ನನ್ಗೆ ಗೊತ್ತಿಲ್ಲ. ಈಗ ನೋಡೋಣ ಬಂದು. ಎಂಟ್ರಿ ಆದ್ವಿ, ಇದೇ ತಾನೇ ಎಂಟ್ರಿ ಆಗ್ತಾ ಇದೀವಿ. ಆ ದೇವ್ರ ದರ್ಶನ ಮಾಡ್ಕೊಂಡ್ವಿ. ರಾಯರ ದೇವಸ್ಥಾನದ ಒಳಗಡೆ ಲೈವ್ ನಡೀತಾ ಇರೋದು. ಪ್ರದಕ್ಷಿಣೆ ಆಗ್ತಾ ಇದೀವಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ನಾನು, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ. ದರ್ಶನ ಮಾಡ್ಕೊಬಂದು ಸಿಗ್ತೀನಿ. ಗಾಯ್ಸ್ ನಾವು ದೇವ್ರ ದರ್ಶನ ಮಾಡ್ಕೊಬಂದ್ವಿ. ದೇವ್ರ ದರ್ಶನ ಮಾಡ್ಕೊಬರೋಷ್ಟರಲ್ಲಿ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗಿತ್ತು. ಪಲ್ಲಕ್ಕಿ ಉತ್ಸವ ನೋಡ್ತಾನೆ ರೂಮ್ಗೆ ಹೋಗ್ತಾ ಇದೀವಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಏನಂದ್ರಲ್ಲ, ಸ್ವಲ್ಪ ಅಲ್ಲ ಜಾಸ್ತಿನೇ ರೆಸ್ಟ್ ಮಾಡಂತೆ ರೂಮ್ಗೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಅಡುಗೆ ಬಡಿಸ್ಬೇಕು. ನಮ್ಮ ಶ್ರೀಕಾಂತ್ ಅವರು ಅಡುಗೆ ಬಡ್ಸಕ್ಕೆ ಊಟನ ಪ್ರಸಾದ ಅನ್ನ ಸಂತರ್ಪಣೆ ಬಡ್ಸಕ್ಕೆ ಒಪ್ಕೊಂಡ್ಬಂದಿದ್ದಾರೆ. ಅದು 4 ಜನನೂ ಕರ್ಕೊಂಡು ಹೋಗ್ತಾ ಇದಾರೆ. 4 ಜನನೂ ಹೋಗಿ ಇವಾಗ ಹೋಗ್ಬೇಕು. ಹೋಗಕ್ಕೆ ರೆಡಿ ಆಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ? ಊಟ ಬಡ್ಸಕ್ಕೆ. ಯಾರಿಗೆ? ಭಕ್ತಾದಿಗಳಿಗೆ. ಅದನ್ನ ಹೇಳಿ. ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಕ್ ಹೋಗ್ತಾ ಇದೀವಿ. ಅದು ಅವಕಾಶ ನಮ್ಗೆ ಬರಲ್ಲ. ನೀವ್ ಹಿಂಗ್ ಹೇಳ್ಬಿಟ್ರೆ ನನ್ಗೆ ಆದ ತಕ್ಷಣ ನಗಬಿಟ್ಟೆ. ಅನ್ನ ಸಂತರ್ಪಣೆ ಬಡ್ಸೋಣ ಅಂತ ಬಂದ್ವಿ. ನಾವು ಲೇಟಾಗಿ ಬಂದ್ಬಿಟ್ಟಿದೀವಿ. ಆಲ್ರೆಡಿ ಬಡ್ಸಕ್ಕೆ ಜನ ಜಾಸ್ತಿ ಇದಾರಂತೆ. ಅದಕ್ಕೆ ಬೇಡ ಅಂದ್ರು. ನಮ್ದೇ ತಪ್ಪು, ಲೇಟಾಗಿ ಬಂದ್ಬಿಟ್ಟಿದ್ವಿ. ಅದಕ್ಕೆ ಬೇಡ ಅಂದ್ರು. ಓಡ್ತಾ ಇದೀವಿ ಒಳ್ಳೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್